ಇಂಡಿಯನ್ ಕ್ರಿಕೆಟರ್ಸ್ಗೆ ಒಂದ್ ಮ್ಯಾಚ್ ಚೆನ್ನಾಗಿ ಆಡಿದ್ರೆ ಸಾಕು, ಫೇಮ್, ಮನಿ, ಸ್ಪಾನ್ಸರ್ಸ್ ಎಲ್ಲ ಸಿಗ್ತಾರೆ. ಬಟ್ ಇವರು ಇಂಡಿಯಾಗೋಸ್ಕರ ಗೋಲ್ಡ್ ಮೆಡಲ್ ತರ್ತಾರೆ, ಯಾಕೆ ಯಾರು ನೋಟಿಸ್ ಮಾಡಲ್ಲ? ಏನ್ ಹೇಳ್ತಿದ್ಯಾ? ಇವರು ಪುಷ್ಪಾ ಮೆಂಜ್ ಪ್ಯಾರಾ ಥ್ರೋಬಾಲ್ ಚಾಂಪಿಯನ್, ಇವರು ಇಂಡಿಯಾಗೆ 3 ಸತಿ ಗೋಲ್ಡ್ ಮೆಡಲ್ ತಂದಿದ್ದಾರೆ. ಬಟ್ ಇವರು ಇವಾಗ ರೋಡ್ ಸೈಡ್ ವೆಜಿಟೇಬಲ್ಸ್ ಮಾಡ್ತಾ ಇದಾರೆ. ವಾಟ್? ಇವರು ಸೀತಾ ಸಾಹು ಇಂಡಿಯಾಗೆ ಒಲಿಂಪಿಕ್ಸ್ ಅಲ್ಲಿ ಬ್ರಾನ್ಸ್ ಮೆಡಲ್ ತಗೊಂಡ್ಬರ್ತಾರೆ, ಬಟ್ ಇವಾಗ ಪಾನಿಪುರಿ ಮಾಡ್ತಾ ಇದಾರೆ. ಇವ್ರ ಹೆಸರು ಕಮಲ್ ಕುಮಾರ್, ಬಾಕ್ಸಿಂಗ್ ಅಲ್ಲಿ ಸ್ಟೇಟ್ ಗೋಲ್ಡ್ ಮೆಡಲಿಸ್ಟ್. ಬಟ್ ಇವಾಗ ಇವರು ಗಾರ್ಬೇಜ್ ಕ್ಲೀನ್ ಮಾಡ್ತಾ ಇದಾರೆ. ಇವ್ರಿಗೆ ಯಾಕೆ ಗೌರ್ಮೆಂಟ್ ಇಂದ ಯಾರು ಸಪೋರ್ಟ್ ಮಾಡಲ್ಲ? ಇವಾಗ ಇಂಡಿಯನ್ ಕ್ರಿಕೆಟ್ ಟೀಮು ಒಂದು ಮ್ಯಾಚ್ ಆಡಿದ್ರೆ ಎಷ್ಟು ವ್ಯೂವರ್ಶಿಪ್ ಬರುತ್ತೆ, ಅಂಡ್ ಲೈವ್ ಮ್ಯಾಚ್ ನೋಡಕ್ಕೆ ಎಷ್ಟೊಂದು ಜನ ಹೋಗ್ತಾರೆ, ಸೊ ದಟ್ ಅವ್ರಿಗೆ ಈಸಿಯಾಗಿ ಮನಿ, ಫೇಮ್, ಸ್ಪಾನ್ಸರ್ಶಿಪ್ ಎಲ್ಲ ಸಿಗ್ತಾರೆ. ಎಸ್, ಬಟ್ ಬೇರೆ ಸ್ಪೋರ್ಟ್ಸ್ ಆಡೋರಿಗೆ ಎಷ್ಟು ಜನ ಲೈವ್ ಆಗಿ ನೋಡಕ್ ಹೋಗ್ತಾರೆ? ಇದಕ್ಕೆ ನಾವೇನ್ ಮಾಡಕ್ಕಾಗುತ್ತೆ? ಗೌರ್ಮೆಂಟ್ ಏನಾದ್ರು ಮಾಡ್ಬೇಕು. ಎಸ್, ಗೌರ್ಮೆಂಟ್ ಸಪೋರ್ಟ್ ಮಾಡ್ಬೇಕು, ಅದಕ್ಕಿಂತ ಮುಂಚೆ ಜನರು ನಾವು ಸಪೋರ್ಟ್ ಮಾಡ್ಬೇಕು. ಹೌದು, ನಿಮ್ಮೂರಲ್ಲಿ ಯಾವ್ದೋ ಬಾಸ್ಕೆಟ್ ಬಾಲ್ ಟೂರ್ನಮೆಂಟ್ ಇದೆಯಲ್ಲ, ಯಾವ್ದು? ಚಿನ್ನದ ನಾಡು ಬಾಸ್ಕೆಟ್ ಬಾಲ್ ಕ್ಲಬ್ ಇಂದ ಚಿನ್ನದ ನಾಡು ಕಪ್ 2026 ಬಾಸ್ಕೆಟ್ ಬಾಲ್ ಟೂರ್ನಮೆಂಟ್ ನಡೀತಾ ಇದೆ. 12th ಇಂದ ಮಾರ್ಚ್ 15th ವರೆಗೂ ನಡೆಯುತ್ತೆ. ಪ್ಲೇಸ್ ಬಂದು ಮಿನಿ ಸ್ಟೇಡಿಯಂ, ಕುರುಪೇಟೆ, ಕೋಲಾರ. ಫ್ಯೂಚರ್ ಇಂಡಿಯನ್ ಬಾಸ್ಕೆಟ್ ಬಾಲ್ ಪ್ಲೇಯರ್ಸ್ ಗೆ ನಾನು ಸಪೋರ್ಟ್ ಮಾಡ್ತೀನಿ. ನಮ್ಮೂರಿಗೆ ಬಂದು ನೀವು ಸಪೋರ್ಟ್ ಮಾಡಿ.